ಬೆಳಗ್ಗೆ ಎದ್ದ ತಕ್ಷಣ 202 ರೂಪಾಯಿ ಗೋವಿಂದ. ಹಾಯ್ ಹಲೋ ನಮಸ್ತೆ. ಇವತ್ತು ಬೆಳಗ್ಗೆ ಎದ್ದ ತಕ್ಷಣ ನಮ್ಮ ಟಾಮಣ್ಣ ಮತ್ತೆ ನಾನು ಮತ್ತೆ ನಮ್ಮ ಅಪ್ಪ ನ್ಯೂಸ್ ನೋಡ್ತಿದ್ವಿ. ಅವಾಗ ನಮ್ಮ ಅಮ್ಮ ಏನ್ ಹೇಳ್ತಾರೆ ಕೇಳಿ. ಮುಖ್ಯಮಂತ್ರಿಗಳು ಇರೋದು. ಆಮೇಲೆ ನಮ್ಮ ಅಜ್ಜಿ ಕರೆನ್ಸಿ ಹಾಕ್ಸೋಣ ಅಂತ ಫೋನ್ ಪೇ ಓಪನ್ ಮಾಡಿದೆ. ಫೋನ್ ಪೇ ರೆಕಮೆಂಡ್ ಮಾಡೋ ಪ್ಯಾಕ್ಸ್ ನ ನೋಡಿ ನಾನಂತೂ ಜೀವನವೇ ಬೇಡ ಅಂತ ಬೇಸತ್ತು ಹೋದೆ. ದುಡ್ದಿದ್ ದುಡ್ಡೆಲ್ಲ ಆ ಬಿಲ್ಲು ಈ ಬಿಲ್ಲು ಅನ್ನೋದ್ರಲ್ಲೇ ಖರ್ಚಾಗೋಗುತ್ತೆ. ಅದ್ರಲ್ಲಿ ಬೇರೆ ನಮ್ಮ ಅಜ್ಜಿ ಮಾತಾಡೋ 2 ನಿಮಿಷಕ್ಕೆ 202 ರೂಪಾಯಿ ಗೋವಿಂದ ಆಯ್ತು. ಆಮೇಲೆ ಕಸ ಗುಡಿಸಿ ನೆಲ ಒರೆಸ್ದೆ. ನಾನ್ ನೆಲ ಒರೆಸಿದೀನಿ ಅಂತ ಟೈಲ್ಸ್ ಎಲ್ಲ ಪಳಪಳ ಅಂತ ಹೊಳಿತಿದ್ದು. ಆಚೆಗೆ ಬಂದ ತಕ್ಷಣ ನಮ್ಮ ಅಮ್ಮ ಏನೋ ಬೈತಾ ಇದ್ರು ನನಗೆ. ಬೆಳಗಿದ್ದೆ ಅದಕ್ಕೆ ಬೆಳಿ ಹೊಳಿತಾರ ಬಳ 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 ಬಳ. ನಮ್ಮನೆ ಆಂಟಿಗೆ ನಾವೇನ್ ಕೆಲಸ ಮಾಡಿದ್ರು ಒಪ್ಕೊಳ್ಳಲ್ಲ ಗೈಸ್. ನಮ್ಮನೆ ಆಂಟಿನೇ ಹಿಂಗೆ. ನಮ್ಮಮ್ಮ ಭಕ್ತಿಯಿಂದ ಪೂಜೆ ಮಾಡ್ತಿದ್ರು ಅಂತ ಆಚೆಗೆ ಬಂದ್ರೆ ನಮ್ಮ ಟಾಮಣ್ಣನ ಮೂತಿಗೆ ಯಾರೋ ಡ್ಯಾಮೇಜ್ ಮಾಡ್ಬಿಟ್ಟಿದ್ರು. ಪಾಪ ನೋಡಿ ಮೂಗು ಗಾಯ ಆಗಿದೆ. ಆಮೇಲೆ ನಮ್ಮಮ್ಮ ವಿಚಿತ್ರವಾದ ಪಡ್ಡು ಮಾಡ್ತಾ ಇದ್ರು. ನಮ್ಮಮ್ಮನೇ ಈ ರೀತಿ ಅಂದ್ರು. ಈ ವಿಚಿತ್ರವಾದ ಪಡ್ಡುನ ಮುಸ್ರೆಗೆ ಹಾಕಿ ಆಮೇಲೆ ದೋಸೆ ಮಾಡ್ಕೊಂಡು ತಿಂದು 4 ಗಂಟೆ ಆದ್ಮೇಲೆ ನನ್ ಕಂದಮ್ಮನ್ ತಗೊಂಡು ನಾವು ಹೋಗಿದ್ದೆ ಸಂತೆಗೆ. ಈ ಸಂತೆಯ ಜನಜಂಗುಳಿಯಲ್ಲಿ ಕೆಲವರಂತೂ ಗಾಡಿ ಇಲ್ದಲೆ ಸಂತೆ ಒಳಗೆ ಎಂಟ್ರಿ ಆಗಲ್ಲ. ಆದ್ರೆ ನಾನ್ ಈಗಲ್ಲ ಅಪ್ಪ. ಈ ಜನಜಂಗುಳಿಯಲ್ಲಿ ನನ್ ಕಂದಮ್ಮನ್ನೇ ತರಲ್ಲ. ಯಾಕೆ ಏನು ಅಂತ ಗೊತ್ತಿರೋರು ಕಮೆಂಟ್ ಹಾಕ್ರಪ್ಪ. ಆಮೇಲೆ ಈ ಕಿತ್ತೋಗಿರೋ ಬ್ಯಾಗ್ ನ ತಗೊಂಡು ನಾವು ಬಂದಿದ್ದೆ ಲೇಡೀಸ್ ಟೈಲರ್ ಹತ್ರ. ಇಲ್ಲಿ ಬ್ಲೌಸ್ ನ ಒಲೆ ಹಾಕಿ ಚೀಟಿ ಇಸ್ಕೊಂಡು ಕೆಳಗ್ ಬಂದ್ವಿ. ಇವಾಗ ಸಂತೆಯಲ್ಲಿ ತರಕಾರಿಗಳನ್ನು ತೆಗೆದುಕೊಳ್ಳುವ ಸಮಯ. ಮೊದಲು ತಗೊಂಡಿದ್ದೆ ಕೆಂಪು ಸುಂದರಿನ. ಆಮೇಲೆ ಸೊಪ್ಪು ಮತ್ತೆ ತರಕಾರಿಗಳನ್ನ ತಗೊಂಡು ನಾವು ಕೂಡ ನನ್ ಕಂದಮ್ಮನ್ ತಗೊಂಡು ಮನೆ ಕಡೆಗೆ ಬಂದ್ವಿ. ಇವತ್ತಿನ ಮಿನಿ ವ್ಲಾಗ್ ಇಷ್ಟೇ. ಮತ್ತೆ ಸಿಗೋಣ ಇನ್ನೊಂದು ಪುಟ್ಟ ಮಿನಿ ವ್ಲಾಗ್ ನೊಂದಿಗೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್.